ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕತೆ ನಂದಗೋಕುಲ. ಅಜ್ಜಿ, ಮಾಮ ಬಂದ 3 ವರ್ಷದ ಚಿಕ್ಕ ಮಗು ಅನುಷ್ ಕೂಗುತ್ತಾ ಮನೆಯೆಲ್ಲ ಒಂದು ಸುತ್ತು ಹಾಕಿದ. ನಂದಗೋಕುಲ ಮನೆ ಮಂದಿಯೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಅಲ್ಲಿಯೇ ಬಿಟ್ಟು ಹಾಲ್ಗೆ ಓಡಿ ಬಂದರು. ಸೀತಮ್ಮ ಮೊಮ್ಮಗ ಬಾಗಿಲಿಗೆ ಬರುತ್ತಿದ್ದ ಹಾಗೆ ಕೆಲಸದಾಕೆ ರತ್ನಿಗೆ ಆರತಿ ತರುವಂತೆ ಹೇಳಿದರು. ಮನೆಯಲ್ಲಿರುವ ಸಂತೋಷ ಮನೆ ಮಾಡಿತ್ತು. ಆರತಿ ಬೆಳಗಿ ಹಣೆಗೆ ಕುಂಕುಮದ ನೀರನ್ನು ಹಚ್ಚಿ ಒಳಗೆ ಕರೆದುಕೊಂಡು ತಟ್ಟೆಯನ್ನು ರತ್ನಿ ಕೈಗೆ ಕೊಟ್ಟು ತುಳಸಿ ಗಿಡದ ಮುಂದೆ ಚೆಲ್ಲುವಂತೆ ಹೇಳಿ ಮೊಮ್ಮಗನನ್ನು ಕರೆದುಕೊಂಡು ಒಳೆದಂಡೆದರು. ನೆಟ್ಟಿಗೆ ಮುರಿಯುತ್ತಾ ದೃಷ್ಟಿ ನಿವಾಳಿಸಿ ಹಣೆಗೆ ಸಿಹಿಮುತ್ತು ನೀಡಿದರು ಸೀತಮ್ಮ. ಮನೆಯವರೆಲ್ಲ ಆತನನ್ನು ಅಪ್ಪಿ ಮುದ್ದು ಕರೆದಿದ್ದೆ. ಎಷ್ಟೇ ಆದರೂ ಅವರು ಆ ಮನೆಯ ಮುದ್ದಿನ ರಾಜಕುಮಾರ. ಶಿವಮೊಗ್ಗದ ಸಾಗರದಲ್ಲಿ ನೆಲೆಸಿದ್ದ ಕೂಡು ಕುಟುಂಬ ನಂದಗೋಕುಲ. ಮನೆಯ ರಾಜಕುಮಾರ, ಮನೆಯ ಹಿರಿಯ ದಂಪತಿಗಳ ಸೀತಮ್ಮ ಹಾಗೂ ಶ್ರೀನಿವಾಸಯ್ಯ. ಅವರಿಗೆ 3 ಜನ ರತ್ನಗಳು. ಮೊದಲನೆಯ ಮಗಳು ಅನುಪಮ ಮದುವೆಯಾಗಿ ಗಂಡನೊಂದಿಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದರು. 2ನೆಯ ಮಗ ಶ್ರೀಹರಿ, ಅವರ ಪತ್ನಿ ಪೂರ್ಣಿಮಾ. ಕೊನೆಯವಳು ಮಧುರ, ಅದೇ ಊರಿನಲ್ಲಿ ಮದುವೆಯಾಗಿ ಅಪ್ಪ ಅಮ್ಮನ ಒತ್ತಾಯದ ಮೇರೆಗೆ ಗಂಡ ಪ್ರಸನ್ನನ ಜೊತೆ ನಂದಗೋಕುಲದಲ್ಲಿ ನೆಲೆಸಿದ್ದರು. ಶ್ರೀಹರಿ ಪೂರ್ಣಿಮಾ ದಂಪತಿಗಳ ಸಂತಾನವೇ ನಂದನ ಹಾಗೂ ನಚಿತ್. ನಂದನಾಳಿಗೆ ಮದುವೆಯಾಗಿ ಅನುಜ್ ಹುಟ್ಟಿದ 2 ತಿಂಗಳಿಗೆ ಗಂಡ ಅಶೋಕ್ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದರು. ಅಂದಿನಿಂದ ನಂದಗೋಕುಲದಲ್ಲೇ ಆಕೆಯ ವಾಸ. ಅವಳ ಮುದ್ದು 3 ವರ್ಷದ ಮಗ ಜೊತೆ ಮನೆಯವರೆಲ್ಲ ತಮಗಿದ್ದ ತೋಟ ಜಮೀನು ನೋಡಿಕೊಂಡು ಇಡೀ ಊರಿಗೆ ಮಾದರಿ ಕುಟುಂಬವಾಗಿದ್ದರು. ಏನೇ ನ್ಯಾಯ ಪಂಚಾಯಿತಿ ಇದ್ದರೂ ಆ ಹಳ್ಳಿಯ ಜನ ಮೊದಲು ಬರುತ್ತಿದ್ದುದು ನಂದಗೋಕುಲಕ್ಕೆ. ನ್ಯಾಯ, ನೀತಿ, ಧರ್ಮ ಹಾಗೂ ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿತ್ತು ನಂದಗೋಕುಲ. ನಚಿ, ಊಟ ಮಾಡು ಪುಟ್ಟ, ಬರೋದೇ ತಿಂಗಳಿಗೆ 1 ಬಾರಿ. ಆ ಹಾಸ್ಟೆಲ್ ಊಟ ಮಾಡಿ ನೋಡು, ಹೇಗೆ ಸರಿಗೋಗಿದ್ದೀಯಾ ನೋಡು. ನಿಮ್ಮ ತಾತನಿಗೆ ಎಷ್ಟು ಹೇಳಿದೆ, ಆ ದೂರದ ಮಂಗಳೂರಿಗೆ ಸೇರಿಸಬೇಡಿ, ಇಲ್ಲೇ ಓದಲಿ ಎಂದು. ಆದರೆ ನನ್ನ ಮಾತಲ್ಲಿ ಕೇಳ್ತಾರೆ ಅವರು. ನೀನು ಈ ಮನೆ ಕಣ್ಮಣಿ ಕಣೋ, ನೀನು ಬಂದರೆ ನೋಡು ಅದೆಷ್ಟು ಕಳೆ ಬಂದಿದೆ. ನೀನು ಸರಿಯೇ ಬಿಡು, ನಮ್ಮನ್ನೆಲ್ಲ ಬಿಟ್ಟು ಹೋಗಲು ತುದಿಗಾಲಿನಲ್ಲಿ ಕಾದು ನಿಂತಿದ್ದೆ ಎಂದು ಊಟ ಮಾಡಿಸುತ್ತಾ ಕಣ್ಣೀರು ಒರೆಸಿಕೊಂಡರು. ಅಮ್ಮಮ್ಮ, ಸಾಕು ಬಿಡು, ಬಂದಾಗಲೆಲ್ಲ ಇದ್ದಿದ್ದೇ ಡೈಲಾಗ್ ಕೇಳಿ ಕೇಳಿ ನನಗೂ ಬೋರ್ ಆಗಿದೆ. ಮತ್ತೊಮ್ಮೆ ನೀನು ಭಾವನೆಗಳಿಂದ ನನ್ನನ್ನು ಕಟ್ಟಿ ಹಾಕಲು ನೋಡಿದರೆ ತಿಂಗಳಿಗೆ ಬರುತ್ತಿರುವವನು ವರ್ಷಕ್ಕೊಮ್ಮೆ ಬರುತ್ತೇನೆ ಎಂದ. ಮಂಗಳೂರಿನಲ್ಲಿ ಕೊನೆಯ ವರ್ಷದ BE ಓದುತ್ತಿದ್ದ ನಚಿತ್. ಎತ್ತರದ ಕಾಯ, ನೀರನಾಸಿಕ, ಕುಳಿ ಬೀಳುತ್ತಿದ್ದ ಕೆನ್ನೆಗಳು, ಹಾಲಿನಂತಹ ಮೈಬಣ್ಣ. ಯಾವ ರಾಜಕುಮಾರನಿಗಿಂತ ಸಾಟಿ ಇರಲಿಲ್ಲ ನಚಿತ್. ಊಟವನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಹೋದ. ಸೀತಮ್ಮ ಬೇಸರಿಸಿದರು. ಕೋಣೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿದ್ದವನ ಕೋಣೆಯ ಬಾಗಿಲು ಸತ್ತಾಯಿತು. ಯಪ್ಪ, ಏನು ಜನಾನು, 1 ನಿಮಿಷ ಕೂಡ ನೆಮ್ಮದಿಯಾಗಿ ಇರಲು ಬಿಡೋದಿಲ್ಲ. ಗೊಣಗುತ್ತಾ ಎದ್ದು ಬಾಗಿಲು ತೆಗೆದಾಗ ಹಣ್ಣಿನ ತಟ್ಟೆ ಹಿಡಿದು ನಿಂತಿದ್ದರು ಅತ್ತೆ ಮಧುರ. ನೀವಾ ಏನತ್ತೆ, 1 ನಿಮಿಷ ಕೂಡ ನಾನು ನೆಮ್ಮದಿಯಾಗಿ ಇರಲು ಬಿಡೋದಿಲ್ಲವಾ ನೀವೆಲ್ಲ? ಯಾಕಾದರೂ ಬಂದೇನೋ ಎನಿಸುತ್ತದೆ ಎಂದು ಬೇಸರದಿಂದ ಅವನ ಕೈ ಹಿಡಿದುಕೊಂಡು ಹೋಗಿ ಮಂಚದ ಮೇಲೆ ಕೂರಿಸಿದ ಮಧುರ ಅವರು. ಹೌದು ನಚ್ಚಿ, ನೀನು ಎಂದರೆ ನಮಗೆಲ್ಲ ಪ್ರಾಣ. ಬರುವುದೇ ಅಪರೂಪಕ್ಕೆ, ಅದಕ್ಕೆ ಈ ಉಪಚಾರ ಎಲ್ಲದಕ್ಕೂ ಕೇಳಿಕೊಂಡು ಬಂದಿರಬೇಕು ಕಣೋ ಎಂದವರ ಮಾತನ್ನು ಅರ್ಧಕ್ಕೆ ತಡೆದ ನಚಿತ್. ಅಯ್ಯೋ ಅತ್ತೆ, ಸಾಕು ಮಾಡ್ತೀರಾ, ಆಗಲೇ ಅಮ್ಮಮ್ಮ, ಈಗ ನೀವಾ ಎಂದು ಕಿವಿ ಮುಚ್ಚಿ ಕುಳಿತನು. ಅವನಿಗೆ ನಂದಗೋಕುಲದ ಮನೆಯವರೆಲ್ಲ ತೋರಿಸುತ್ತಿದ್ದ ಪ್ರೀತಿ, ಕಾಳಜಿ ಅವನ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ಬಂಗಾರದ ಪಂಜರದಲ್ಲಿ ಅವನನ್ನು ಬಂಧಿಸಿದಂತಾಗಿತ್ತು. ಸರಿ, ಕೋಪ ಮಾಡ್ಕೋಬೇಡ, ಈ ಹಣ್ಣು ತಿಂದು ಮಲಗಿಕೋ. ಊಟ ಕೂಡ ನೀನು ಸರಿಯಾಗಿ ಮಾಡಿಲ್ಲವೆಂದು ಅಮ್ಮಮ್ಮ ಹಣ್ಣನ್ನು ಕೊಟ್ಟು ಬಾ ಎಂದರು. ನಿನ್ನ ಸಂಜೆಯವರೆಗೂ ಯಾರೂ ಎಬ್ಬಿಸದಂತೆ ನಾನು ನೋಡಿಕೊಳ್ಳುತ್ತೇನೆ, ಸರಿನಾ ಎಂದವರೇ ಅವನ ಹಣೆಗೆ ಮೆಲುವಾಗಿ ಚುಂಬಿಸಿ ಕೋಣೆಯಿಂದ ಹೊರಬಂದರು. ರೂಮಿನಲ್ಲಿ ಬಿತ್ತುಕೊಂಡವನ ಫೋನ್ ರಿಂಗಣಿಸಿತು. ರಶ್ಮಿತಾ ಹೆಸರು ನೋಡಿ ಅವನ ಮುಖದ ಮೇಲೆ ಮಂದಹಾಸ ಮೂಡಿತು. ಏನು, ಸಾಹೇಬರಿಗೆ ಉಪಚಾರ ಜೋರಾಗಿರಬೇಕಲ್ಲವಾ? ಹೌದೌದು, ಈ ಅತಿಯಾದ ಉಪಚಾರ ನನ್ನನ್ನು ಉಸಿರುಗಟ್ಟಿಸುತ್ತಿದೆ ಕಣೆ. ಯಾಕಾದರೂ ಬಂದೇನೋ ಇಲ್ಲಿಗೆ. ಅಪ್ಪಪ್ಪ, ಅಮ್ಮಮ್ಮ ಅಂತೂ ತುತ್ತು ಮಾಡಿ ಊಟ ಮಾಡಿಸೋದೇನು. ಮನೆಯವರೆಲ್ಲ 1 ನಿಮಿಷ ಕೂಡ ಬಿಡದೆ ನಚ್ಚಿ ತಿಂಡಿ ಕೊಡ್ಲಾ, ಆ ತಿಂಡಿ ಮಾಡ್ಲಾ, ಹಣ್ಣಿನ ರಸ ಕುಡಿತೀಯಾ, ಎಣ್ಣೆ ಹಚ್ಚಲ, ತಲೆ ಸ್ನಾನ ಮಾಡು. ಉಫ್, ನನಗಂತೂ ಸಾಕಾಗಿ ಹೋಗಿತು. ಯಾವಾಗ ಈ ಮನೆಯಿಂದ ತಪ್ಪಿಸಿಕೊಂಡು ಬರುತ್ತೇನೋ ಎನಿಸುತ್ತಿದೆ ಎಂದಿದ್ದ ತನ್ನ ಆತ್ಮೀಯ ಗೆಳತಿ ರಶ್ಮಿತಾ ಬಳಿ. ಅವಳು ಮತ್ತೇನು ಮಾತನಾಡದೆ, ಅದಾ ಹಾಗೆ ನಿನ್ನ ಪಾಸ್ಪೋರ್ಟ್ ರೆಡಿಯಾಗಿದೆ ಕಣೋ, ಅಂಚೆ ಕಚೇರಿಗೆ ಹೋಗಿ ತೆಗೆದುಕೊಳ್ಳಬೇಕಂತೆ ಎಂದವಳು. ಸ್ವಲ್ಪ ಹೊತ್ತು ಸುಮ್ಮನಾಗಿ, ಆದರೂ ನಚ್ಚಿ, ಮನೆಯವರಿಗೆಲ್ಲ ಹೇಳದೆ ಓದಲು ಅಬ್ರಾಡ್ಗೆ ಹೋಗ್ತಾ ಇದ್ದೀಯಲ್ಲ, ಬೇಡ ಕಣೋ, ಅವರಿಗೆ ತಿಳಿದರೆ ಅದೆಷ್ಟು ನೊಂದುಕೊಳ್ಳುತ್ತಾರೆ. ಅಮ್ಮ ತಾಯಿ, ನೀನು ಅವರ ಪರವೇ ವಾಲಿಬಿಟ್ಟ್ಯಾ, ಸುಮ್ಮನೆ ಕೋಪ ತರಿಸಬೇಡ ಕಣೆ. ರಶ್ಮಿ, ಅರ್ಥ ಮಾಡ್ಕೊಳ್ಳು ನಚ್ಚಿ, ಒಂದು ಮಾತು ಹೇಳು, ಮುಂದೆ ಆಗುವ ದುಃಖಕ್ಕಿಂತ ಈಗಾಗುವ ನೋವು ಎಷ್ಟೋ ಮೇಲು. ಕೊನೆಗೂ ಅವನು
ಅವನು ಓದುವುದಕ್ಕೆ ಜರ್ಮನಿಗೆ ಹೋಗುತ್ತಿರುವ ವಿಷಯವನ್ನು ಮನೆಯವರಲ್ಲಿ ಹೇಳಲು ನಚಿತ್ನನ್ನು ಒಪ್ಪಿಸಿಯೇ ಬಿಟ್ಟಳು ರಶ್ಮಿ. ಮುಂಜಾನೆ ಮನೆಯೆಲ್ಲ ಬಣ್ಣ ಬಣ್ಣದ ಹೂಗಳಿಂದ ಶೃಂಗಾರಗೊಂಡಿತ್ತು. ನಂದಗೋಕುಲದ ಮನೆ ಮಂದಿಯೆಲ್ಲ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಅಂದು ನಚಿತ್ನ ಹುಟ್ಟುಹಬ್ಬ. ಹೋಮ ಹವನ ಪೂಜೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದರು. ಬೆಳಗ್ಗೆ ಎದ್ದವನೇ ನೈಟ್ ಸೂಟ್ ಧರಿಸಿಯೇ ಇನ್ನೂ ಸ್ನಾನ ಸಹ ಮಾಡದೆ ಹಾಗೆ ಅಡುಗೆ ಮನೆಗೆ ಬಂದು ಕಾಫಿ ಕೇಳಿದವನನ್ನು ನೋಡಿ ಪೂರ್ಣಿಮಾ ಪ್ರೀತಿಯಿಂದ ಗದರಿ, ಸ್ನಾನ ಮಾಡಿಕೊಂಡು ಬಾ, ಅಷ್ಟರಲ್ಲಿ ಹೊಸ ಬಟ್ಟೆ ತಂದಿಡುತ್ತೇನೆ, ಅದನ್ನು ಧರಿಸಿ ಕೆಳಗೆ ಬಾ, ಪೂಜೆ ತಡವಾಗುತ್ತೆ ಎಂದರು. ಹುಟ್ಟಿಹಬ್ಬಕ್ಕೆಲ್ಲ ಇಷ್ಟೊಂದು ತಯಾರಿ ಬೇಕಾ? ಪೂಜೆ ಹೋಮ ಹವನ ಅಂತ ಹೇಳಿ ನನ್ನ ಪ್ರಾಣ ಹಿಂತಾರೆ. ಯಾಕಾದರೂ ಈ ಮನೆಯ ಮಗನಾಗಿ ಹುಟ್ಟಿಸಿದೆ ಭಗವಂತ ಎಂದು ದೇವರಿಗೆ ಶಪಿಸುತ್ತಲೇ ಸ್ನಾನಕ್ಕೆ ಹೊರಟ. ಅಮ್ಮ ಇಟ್ಟಿದ್ದ ರೇಷ್ಮೆ ಪಂಜೆ ಶಲ್ಯವನ್ನು ಬಿಟ್ಟು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಧರಿಸಿ ಬಂದವನನ್ನು ನೋಡಿ ಹಿರಿಯ ದಂಪತಿಗಳು ಬೇಸರಗೊಂಡರು. ಶ್ರೀಹರಿಯವರು, ಅವನಿಗೆ ಇದೆಲ್ಲ ಅಭ್ಯಾಸ ಇರೋದಿಲ್ಲ, ಈಗಿನ ಕಾಲದ ಮಕ್ಕಳು ನೋಡಿ, ನಾನು ರೆಡಿ ಮಾಡಿಕೊಂಡು ಅವನನ್ನು ಕರೆತರುತ್ತೇನೆ ಎಂದು ಅಪ್ಪ ಅಮ್ಮನನ್ನು ಸಮಾಧಾನಿಸಿ ರೂಮಿಗೆ ಕರೆದುಕೊಂಡು ಹೋಗಿ ತಾವೇ ಪಂಚೆ ಉಡಿಸಿ ಶಲ್ಯ ಹೊದಿಸಿ ಕರೆತಂದರು. ಈಗ ಎಲ್ಲರ ಮುಖದಲ್ಲೂ ನಗು ಮೂಡಿತ್ತು. ಹೋಮ ಶುರುವಾಗಿತ್ತು. ಎಲ್ಲವನ್ನೂ ಕಷ್ಟಪಟ್ಟು ಸಹಿಸಿಕೊಳ್ಳುತ್ತಲೇ ಮಾಡಿದ. ಬೆಳಗ್ಗೆಯಿಂದ ತಿನ್ನಲು ಸಹ ಏನೂ ಕೊಟ್ಟಿಲ್ಲ. ಈ ರೀತಿ ಊಟ ತಿಂಡಿ ಬಿಟ್ಟು ಪೂಜೆ ಮಾಡುವೊಂದು ದೇವರೇನು ಬಂದು ಹೇಳಿದ್ದಾನೆಯೇ? ಅಸಡ್ಡೆಯಿಂದ ನುಡಿದ. ಪೂರ್ಣಿಮಾ ಗದರಿದರು. ಇನ್ನೆಷ್ಟು ದಿನ ಇವರ ಕಾಟ ತಡೆದು ಸಾಕಾಗಿ ಹೋಗಿದೆ. ಇವತ್ತು ಏನೇ ಆಗಲಿ ವಿದೇಶಕ್ಕೆ ಹೋಗುತ್ತಿರುವ ವಿಷಯ ಹೇಳೇ ಬಿಡೋದು. ಅವರು ಒಪ್ಪಿಕೊಳ್ಳಲೇ ಬಿಡಲಿ. ನಾನು ನಿರ್ಧಾರ ಮಾಡಿಯಾಗಿದೆ. ಮನದಲ್ಲೇ ನುಡಿದುಕೊಂಡು ಹೋಮದ ಕಡೆ ಗಮನ ಕೊಟ್ಟ. ಅಂದು ಇಡೀ ಹಳ್ಳಿಗೆ ನಂದಗೋಕುಲದಲ್ಲಿ ಊಟದ ವ್ಯವಸ್ಥೆ ಏರ್ಪಾಡು ಮಾಡಿದ್ದರು. ಬಂದವರಿಗೆಲ್ಲ ಉಡುಗೊರೆ ನೀಡಿದರು. ಬಾಯಿ ತುಂಬ ನಂದಗೋಕುಲವನ್ನು ಹೊಗಳಿ ಆ ಮನೆ ರಾಜಕುಮಾರನಿಗೆ ಹರಸಿ ಹೋದರು. ಸಂಜೆ ಹಾಲ್ನಲ್ಲಿ ಕಾಫಿ ಹೀರುತ್ತಾ ಮನೆಯವರೆಲ್ಲ ಮಾತುಕತೆಯಲ್ಲಿ ಮುಳುಗಿದ್ದಾಗ ನಚಿತ್ ಮನೆಯವರ ಮನಸ್ಸು ಮುದುಡಿ ಹೋಗುವಂತೆ ದೊಡ್ಡದೊಂದು ಬಾಂಬ್ ಸಿಡಿಸಿದ್ದ. ತಾತಯ್ಯ, ನಾನು ಮುಂದೆ ಓದೋದಕ್ಕೆ ಜರ್ಮನಿಗೆ ಹೋಗಬೇಕು ಅಂತ ಇದ್ದೀನಿ. ಅವನು ಇಷ್ಟು ಹೇಳಿದ್ದೆ. ಸೀತಮ್ಮನವರಂತೂ ಎದ್ದು ಮನೆಯೆಲ್ಲ ರಂಪಾಟ ಮಾಡಿದರು. ಏನಂದರೆ ಅವನು BE ಓದೋಕ್ಕೆ ಮಂಗಳೂರಿಗೆ ಕಳಿಸಿದಾಗಲೇ ನಾನು ಅಡ್ಡಿ ಮಾಡಿದೆ. ಆದರೂ ಮಗುವಿನ ಭವಿಷ್ಯ ಆಸೆ ಪಟ್ಟಿದ್ದಾನೆ. ಇಲ್ಲೇ ಹತ್ತಿರ ಎಂದು ಸುಮ್ಮನಾದೆ. ಈಗ ಅದ್ಯಾವುದೋ ಗೊತ್ತು ಗುರಿ ಇಲ್ಲದ ಪ್ರದೇಶಕ್ಕೆ ಹೋಗ್ತೀನಿ ಅಂತಿದ್ದಾನೆ. ನೀವು ಏನಾದರೂ ಇದಕ್ಕೆ ಒಪ್ಪಿದರೆ ನಾನಂತೂ ಇನ್ಯಾವತ್ತೂ ಮಾತನಾಡುವುದೇ ಇಲ್ಲ ನೋಡಿ ಎಂದರು. ಅಮ್ಮಮ್ಮ ಪ್ಲೀಸ್, 2 ವರ್ಷಗಳು ಅಷ್ಟೇ, ಬಂದು ಬಿಡುತ್ತೇನೆ. ಆಗಾಗ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಿರುತ್ತೇನೆ. ದಯವಿಟ್ಟು ಎಲ್ಲರೂ ಒಪ್ಪಿಗೆ ನೀಡಿ ಸಂತೋಷದಿಂದ ಕಳಿಸಿಕೊಡಿ ಎಂದು ಅಂಗಲಾಚಿದ. ಸೀತಮ್ಮ ಕೊನೆಗೂ ಒಪ್ಪಲಿಲ್ಲ. ಮೊಮ್ಮಗನ ಮೇಲಿದ್ದ ಅಪಾರವಾದ ಪ್ರೀತಿಯದು. ಉಳಿದವರು ಸೀತಮ್ಮನವರ ಬೆಂಬಲಕ್ಕೆ ನಿಂತರು. ನಿಮ್ಮೆಲ್ಲರದು ಇದೇ ಕೊನೆಯ ಮಾತು ಎಂದಾದ ಮೇಲೆ ನನ್ನ ನಿರ್ಧಾರ ಕೂಡ ಕೇಳಿಸಿಕೊಳ್ಳಿ. ಈಗಾಗಲೇ ನಾನು ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಕೊಂಡು ಪರೀಕ್ಷೆಗೆ ಸಹ ಬರೆದು ಫ್ರೀ ಸೀಟ್ ಗಿಟ್ಟಿಸಿಕೊಂಡಿದ್ದೇನೆ. ಅಲ್ಲಿಗೆ ಹೋಗಿ ಓದಬೇಕೆನ್ನುವುದು ನನ್ನ ಕನಸು. ನೀವೆಲ್ಲ ಒಪ್ಪುತ್ತೀರಾ ಎನ್ನುವ ಕಾರಣಕ್ಕೆ ಹೇಳಿದೆ. ಹೋಗಬೇಕಾದವ ಒಪ್ಪುತ್ತಾರೆ ಎನ್ನುವ ಭರವಸೆ ಮೇರೆಗೆ ಹೇಳಿದೆ. ನೀವೆಲ್ಲ ನಿಮ್ಮ ಭಾವನೆಗಳಿಂದ ಕಟ್ಟಿ ಹಾಕಿದರೆ ನನ್ನ ಬಳಿ ಅದಕ್ಕೆ ಬೆಲೆ ಇಲ್ಲ. ನಾನು ವಿದೇಶಕ್ಕೆ ಹೋಗಿಯೇ ತೀರುತ್ತೇನೆ ಎಂದು ನುಡಿದವನೇ ಅಲ್ಲಿ ನಿಲ್ಲದೆ ಸೀದಾ ಕೋಣೆಗೆ ತೆರಳಿ ಬಟ್ಟೆ ಬರೆಲ್ಲ ಪ್ಯಾಕ್ ಮಾಡಿ ಹಾಲಿಗೆ ಬಂದು ನಾನಿನ್ನೂ ಹೊರಡುತ್ತೇನೆ ಎಂದಾಗ ಎಲ್ಲರ ಕಣ್ಣಿಂದ ಕಂಬನಿ ಜಾರುತ್ತಿತ್ತು. ಅದಾಗಲೇ ಅವನ ಮಾತು ಕೇಳಿ ಎಲ್ಲರ ಮನ ಒಡೆದು ಹೋಗಿತ್ತು. ಈಗಂತೂ ಅಕ್ಷರ ಸಹ ತಾವು ಬೆಳೆಸಿದ ಮಗನೇ ಎಂದು ನಂಬದಾದರು. ನಿಲ್ಲು, ಹೊರಟವನನ್ನು ತಡೆದಿತ್ತು ಸೀತಮ್ಮನವರ ಧ್ವನಿ. ನೀನು ಈ ಮನೆಯವರ ಪ್ರೀತಿಯನ್ನು ಧಿಕ್ಕರಿಸಿ ಯಾರೂ ಇಲ್ಲದ ಪ್ರದೇಶಕ್ಕೆ ಹೋಗುವ ನಿನ್ನಾಸೆಗೆ ತಣ್ಣೀರು ಎರಚೋದಿಲ್ಲ. ಆದರೆ ಒಂದು ಮಾತು, ನೀನು ಭಾರತಕ್ಕೆ ಬರುವವರೆಗೂ ಈ ಮನೆಯ ಯಾರ ಬಳಿಯೂ ಮಾತನಾಡಬಾರದು. ಇದು ನಿಮಗೆಲ್ಲರಿಗೂ ತಿಳಿದಿರಲಿ. ನಿನಗೆ ಈ ಮನೆ ನೆನಪಾಗಿ ಬರಬೇಕು ಎನಿಸಿದರೆ ನಂದಗೋಕುಲದ ಬಾಗಿಲು ಸದಾ ನಿನ್ನನ್ನು ಸ್ವಾಗತಿಸುತ್ತದೆ. ಇಷ್ಟು ಮಾತುಗಳನ್ನು ಸೀತಮ್ಮ ಅದೆಷ್ಟು ಮನದೊಳಗೆ ನೊಂದು ಬೆಂದು ನುಡಿದರು. ಒಂದು ಕ್ಷಣವೂ ಅಲ್ಲಿ ನಿಲ್ಲಲಾಗದೆ ಓಡಿ ರೂಮಿಗೆ ಗೋಡೆಗೆ ಹೊರಗೆ ಹತ್ತು ಬಿಟ್ಟರು. ಮನೆಯೆಲ್ಲ ಬೆಳಗ್ಗೆ ತಾನೇ ಕಲರವದಿಂದ ಕೂಡಿತ್ತು. ಸಂಜೆ ವೇಳೆಗಾಗಲೇ ನಿರಾವ ಮೌನ. ನಚಿತ್ ತನ್ನ ಎಕ್ಸಾಮ್ ಮುಗಿಸಿ ಮನೆಯವರೆಲ್ಲ ಮನ ಒಡೆದು ಅವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ತನ್ನವರು ಎನಿಸಿಕೊಂಡ ಯಾರೂ ಇಲ್ಲದ ಪ್ರದೇಶಕ್ಕೆ ಹಾರಿ ಹೋಗಿದ್ದ. ಹೋದ ಹೊಸದರಲ್ಲಿ ಯೂನಿವರ್ಸಿಟಿ ಸೇರಿ ಅಲ್ಲಿದ್ದ ಒಂದಿಷ್ಟು ಗೆಳೆಯರನ್ನು ಪರಿಚಯ ಮಾಡಿಕೊಂಡಿದ್ದ. ಮೋಜು ಮಸ್ತಿ ಕುಣಿತ ಪಬ್ ಎಲ್ಲವೂ ವೀಕೆಂಡ್ಗಳಲ್ಲಿ ಅವನಿಗೆ ಸ್ವರ್ಗ ತೋರಿಸುವ ತಾಣವಾಗಿದ್ದವು. ಕೊನೆಗೆ ಕುಳಿತದ ಚಟವನ್ನೂ ಕಲಿತು ಬಿಟ್ಟ. ಓದಿನಲ್ಲಿ ಮುಂದೆ ಇದ್ದ ಎನ್ನುವ ಕಾರಣಕ್ಕೆ ಅನೇಕ ಜನರು ನಚಿತ್ನ ಸ್ನೇಹ ಸಂಪಾದಿಸಲು ನಾ ಮುಂದು ತಾ ಮುಂದು ಎನ್ನುತ್ತಿದ್ದರು. ಹೇಳಿಕೊಳ್ಳಲು 100 ಜನ ಸ್ನೇಹಿತರು. ಆದರೆ ತನಗೆ ಅವಶ್ಯಕತೆ ಬಂದಾಗ ಒಬ್ಬರೂ ಕೈಗೆ ಸಿಗುತ್ತಿರಲಿಲ್ಲ ಎನ್ನುವುದು ಅವನಿಗೆ ಬರುತ್ತಾ ಅರ್ಥವಾಯಿತು. ಮಂಗಳೂರಿನ
ಕಾಲೇಜ್ನಲ್ಲಿ ಓದುತ್ತಿದ್ದಾಗ ಯಾರಿಗೆ ಎಷ್ಟೇ ಹೊತ್ತಿಗೆ ಕಾಲ್ ಮಾಡಿದರು ಕಷ್ಟ ಇದೆ, ತೊಂದರೆ ಆಗುತ್ತಿದೆ, ಮಗ ನೋಟ್ಸ್ ಬೇಕು, ಹೊರಗೆ ಹೋಗಬೇಕು ಎಂದಾಗಲೆಲ್ಲ ಓಡೋಡಿ ಬರುತ್ತಿದ್ದರು. ಕಷ್ಟ ಕಾಲದಲ್ಲಿ ನಿಲ್ಲುತ್ತಿದ್ದವರು ಅವರು ನಿಜವಾದ ಸ್ನೇಹಿತರು ಎಂದು ಅವನಿಗೆ ಮನವರಿಕೆ ಆಯಿತು. ಆದರ್ಶ್ ಮಂಗಳೂರಿನಲ್ಲಿ ನಚಿತ್ನಿಗಿದ್ದ ಆತ್ಮೀಯ ಸ್ನೇಹಿತ. ಎಷ್ಟು ಬಾರಿ ಅವನು ವಿದೇಶ ಬೇಡವೋ, ದೂರದ ಬೆಟ್ಟ ನುಣ್ಣಗೆ ಎಂದು ಬುದ್ಧಿಮಾತು ಹೇಳಿದರು ಕಿವಿಗೊಡಲಿಲ್ಲ. ರೂಮಿನಲ್ಲಿ ಕುಳಿತವನಿಗೆ ಅವೆಲ್ಲವೂ ನೆನಪಾಗಿತ್ತು. ಅಂದು ನಚಿತ್ನಿಗೆ ಬೆಳಗ್ಗೆ ತಲೆನೋವು ವಿಪರೀತವಾಗಿ ಬೀಗಡಾಯಿಸಿತು. ಎಷ್ಟೇ ಹೇಳಲು ಪ್ರಯತ್ನ ಪಟ್ಟರೂ ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಈ ಸಮಯದಲ್ಲಿ ಅವನಿಗೆ ನೆನಪಾದದ್ದು ಹತ್ತಿರವೇ ಉಳಿದಿದ್ದರೆ ಮೆರಿನ್ ಎನ್ನುವ ಗೆಳತಿ. ಅವಳೇ ಕಾಲ್ ಮಾಡಿ ಬರುವಾಗ ಯಾವುದೋ ಒಂದು ಪುಸ್ತಕ ತರುವಂತೆ ಹೇಳಿದಾಗ ನಚಿತ್ ತನಗೆ ಹೆಚ್ಚು ತಲೆನೋವು, ಮೇಲೇಳಲು ಆಗುತ್ತಿಲ್ಲ ಎಂದಾಗ ಓ ಸೋ ಸ್ಯಾಡ್, ಟೇಕ್ ಕೇರ್ ನಚಿತ್ ಎಂದವಳೇ ಕರೆ ತುಂಡರಿಸಲು. ಆಗಲಿಗೆ ಅವನಿಗೆ ನೆನಪಾದದ್ದು ರಶ್ಮಿತಾ ಹಾಗೂ ಆದರ್ಶ್. ಹಾಸ್ಟೆಲ್ನಲ್ಲಿ ಉಳಿದಿದ್ದಾಗ ತನಗೆ ಅದು ಮೈಕೈ ನೋವು, ಜ್ವರ ಸ್ವಲ್ಪ ಎಂದ ಕೂಡಲೇ ಆಕೆ ಅವನ ಹಾಸ್ಟೆಲ್ಗೆ ಬಳಿ ಓಡೋಡಿ ಬಂದು ಹೊರಗಡೆ ತಿನ್ನುವುದು ಬೇಡ ಎಂದು ಮನೆಯಿಂದಲೇ ಅಮ್ಮನ ಬಳಿ ಹೇಳಿ ಇಡ್ಲಿ ಮಾಡಿಸಿಕೊಂಡು ತಂದಿದ್ದಳು. ಆದರ್ಶನ ಕರೆ ಅವನ ಕೈಗೆ ತಿಂಡಿ ನೀಡಿ ಪಾತ್ರೆ ಸಹ ಕೊಟ್ಟು ಕಾಳಜಿ ವಹಿಸಿದ್ದಳು. ಎಲ್ಲವೂ ನೆನಪಾದಾಗ ಅವನ ಕಣ್ಣಂಚು ತೇವವಾಗಿತ್ತು. ಜರ್ಮನಿಗೆ ಬಂದು 3 ತಿಂಗಳೇ ಕಳೆದಿತ್ತು. ಮೊದಲು ಮೋಜು ಮಸ್ತಿಯಿಂದ ಇಡೀ ನಗರವೆಲ್ಲ ಸುತ್ತಾಡಿ ಬಹಳ ಆಕರ್ಷಣೆಗೊಂಡಿದ್ದ. ಆ ನೈಜ ಬದುಕಲ್ಲದ ಯಾಂತ್ರಿಕ ಜೀವನಕ್ಕೆ ಬರುತ್ತಾ ಒಂಟಿತನ ಕಾಡಲು ಶುರುವಾಯಿತು. ಎಷ್ಟೋ ಬಾರಿ ಮನೆ ನೆನಪಾಗಿ ಕಾಲ್ ಮಾಡಬೇಕು ಎಂದುಕೊಂಡಾಗಲೆಲ್ಲ ಅಮ್ಮಮ್ಮ ಹೇಳಿದ ಮಾತುಗಳು ನೆನಪಾಗಿ ಸಮುದ್ರದ ಅಲೆಯಂತೆ ಕಿವಿಗೆ ಅಪ್ಪಳಿಸಿ ಸುಮ್ಮನಾಗಿ ಬಿಡುತ್ತಿದ್ದ. ಅಲ್ಲಿನ ಅವರ ನರಕಕ್ಕಿಂತ ಇಲ್ಲಿ ಒಬ್ಬನೇ ಇರುವುದು ಲೇಸು ಎಂದು ಅಸಾಡ್ಡೆ ಮಾಡುತ್ತಿದ್ದ. ಬೆಳಗ್ಗೆ ಸೂರ್ಯನ ಉದಯವಾಗಿ ಹಕ್ಕಿಗಳು ಚಿಲಿಪಿಲಿ ಗುಟ್ಟುತ್ತಿದ್ದವು. ಸಮಯಕ್ಕೆ ನಚಿತ್ ಉಳಿದುಕೊಂಡಿದ್ದ ಮನೆಯ ಕರಗಂಟೆ ಸದ್ದಾಯಿತು. ಬೆಳಗ್ಗೆ ಯಾವ ಗೂಬೆ ಒಕ್ಕರಿಸಿತೋ ಎಂದು ಬೈದುಕೊಳ್ಳುತ್ತಲೇ ಬಾಗಿಲು ತೆರೆದವನಿಗೆ ಹೇಳತೀರಲಾಗದ ಸಂತೋಷವಾಗಿತ್ತು. ಖುಷಿಯಿಂದ ಬಂದಿದ್ದವರನ್ನು ಎತ್ತಿ ಒಂದು ಸುತ್ತು ಸುತ್ತಾಕಿಸಿಬಿಟ್ಟ. ಲೋ ನಚ್ಚಿ ಬಿಡೋ ಸಾಕು, ತಲೆ ತಿರುಗುತ್ತಿದೆ ಎಂದಳು ಅವನ ಆತ್ಮೀಯ ಗೆಳತಿ ರಶ್ಮಿತಾ. ರಶು, ಯಾವಾಗ ಬಂದೆ? ಗೂಬೆ, ಹೇಳದೆ ಕೇಳದೆ ಬಂದು ಬಿಟ್ಟಿದ್ದೀಯಾ? ಒಂದು ಮಾತು ಹೇಳಬಾರದ? ಏರ್ಪೋರ್ಟ್ಗೆ ನಾನೇ ಬರುತ್ತಿದ್ದೆ ಕರೆತರಲು ಎಂದಾಗ ನಿನಗೆ ಸರ್ಪ್ರೈಸ್ ಕೊಡುವ ಎಂದು ಹೇಳದೆ ಬಂದಿದ್ದು. ಹೇಗಿದೆ ಈ ಸರ್ಪ್ರೈಸ್ ಎಂದಾಗ ಹೇಗಿದೆ ಅಂತ ಕೇಳ್ತಾ ಇದ್ದೀಯಲ್ಲ. ಮರುಭೂಮಿಯಲ್ಲಿ ಓಯಾಸಿಸ್ ಸಿಕ್ಕಷ್ಟೇ ಸಂಭ್ರಮ ಕಣೆ. ಯಾಕಪ್ಪ, ಇಲ್ಲಿರುವ ನಿನ್ನ ವಿದೇಶಿ ಸ್ನೇಹಿತರು ಏನು ಕಡಿಮೆ ಮಾಡಿದ್ದಾರೆ ನಿನಗೆ ಎಂದವಳ ಮಾತಿಗೆ ನಿನ್ನಲ್ಲಿ ಮಾತನಾಡೋಕ್ಕಿದೆ, ಬಾ ಮೊದಲು ಒಳಗೆ ಸ್ನಾನ ಮಾಡಿ ಬಾ ಎಂದು ತಾನೇ ಅವಳ ಲಗೇಜ್ ಹಿಡಿದು ಕರೆದುಕೊಂಡು ಹೋಗಿ ಪ್ರತ್ಯೇಕ ಕೋಣೆ ತೋರಿಸಿ ತಯಾರಾಗಿ ಬರುವಂತೆ ಹೇಳಿದ. ಸ್ನಾನ ಮುಗಿಸಿ ಬಂದವಳನ್ನು ಕಂಡ ನಚಿತ್, ರಶು, ನಿನ್ನ ಕೈಯಾರೆ ಪುಳಿಯೋಗರೆ ಮಾಡುತ್ತೀಯಾ? ಇವತ್ತು ಇಲ್ಲಿನ ಪಿಜ್ಜಾ, ಬರ್ಗರ್, ನೂಡಲ್ಸ್, ಚಾಕ್ಲೇಟ್ ಪದಾರ್ಥಗಳನ್ನು ತಿಂದು ನಾಲಿಗೆ ರುಚಿ ಕೆಟ್ಟು ಹೋಗಿದೆ. ಐ ಆಮ್ ಮಿಸ್ಸಿಂಗ್ ಇಂಡಿಯನ್ ಡಿಲಿಷಿಯಸ್ ಫುಡ್ ಅ ಲಾಟ್ ಎಂದವನಿಗೆ ಬೇಗ ಸ್ನಾನ ಮಾಡಿ ಬರುತ್ತೀನಿ, ಅಷ್ಟರಲ್ಲಿ ಸಿದ್ಧ ಮಾಡಿರು ಎಂದಾಗ ರಶ್ಮಿತಾ ಮತ್ತೇನು ಹೇಳದೆ ಕಿರುನಕ್ಕಿ ತಲೆಯಾಡಿಸಲು ಅವನಿಷ್ಟದ ಪುಳಿಯೋಗರೆ ರೆಡಿಯಾಗಿತ್ತು. ಬೇಗ ತಟ್ಟೆಗೆ ಬಡಿಸು, ಶೂ ಹೊಟ್ಟೆ ತಾಳ ಆಗ್ತಿದೆ. ಹಬ್ಬ ಘಮಘಮ ಪುಳಿಯೋಗರೆ. ಈ ಅದ್ಭುತ ಪರಿಮಳ ಮೂಗಿಗೆ ಬಡಿದು 3 ತಿಂಗಳಾಗಿತ್ತು. ತಟ್ಟೆಗೆ ಹಾಕಿದಾಗ 5 ನಿಮಿಷಕ್ಕೆಲ್ಲ ಖಾಲಿ ಮಾಡಿದ. ಅದನ್ನು ಕಂಡ ರಶ್ಮಿತಾ, ಜೀವನವೇ ಹೀಗೆ ಅಲ್ಲವಾ ನಚಿತ್? ಹತ್ತಿರವಿದ್ದಾಗ ಅದರ ಬೆಲೆ ಗೊತ್ತಾಗುವುದಿಲ್ಲ, ದೂರವಾಗದಲೇ ಅದರ ಮಹತ್ವ ಅರಿವಾಗುವುದು. ಅದ್ಯಾವುದೋ ಆಲೋಚನೆಯಲ್ಲಿ ಹೇಳಿದವಳ ಮಾತು ಅರ್ಥವಾದರೂ ಸಾಕು ಬಿಡೆ, ನೀನು ನಮ್ಮ ಅಮ್ಮಮ್ಮನ ಹಾಗೆ ಪಿಟೀಲು ಕೊಯ್ಯಬೇಡ ಎಂದ. ರಶ್ಮಿತಾ 1 ವಾರದ ಮಟ್ಟಿಗೆ ಅಲ್ಲಿ ಉಳಿದುಕೊಳ್ಳಲು ಬಂದಿದ್ದಳು. ಹೇಗಿದೆ ನಿನ್ನ ವಿದೇಶಿ ಸ್ನೇಹಿತರ ಬಳಗ ಎಂದು ಕೇಳಿದವಳ ಪ್ರಶ್ನೆಗೆ ಉತ್ತರ ಹೇಳಲು ಅವನಿಗೆ ಬೇಸರವಾಯಿತು. ಎಲ್ಲ ಅವರವರ ಕೆಲಸಕ್ಕೆ ಅನುಗುಣವಾಗಿ ನನ್ನನ್ನು ಬಳಸಿಕೊಳ್ಳುತ್ತಾರೆ ಕಣೆ. ಕಷ್ಟ ಎಂದರೆ ಒಬ್ಬರೂ ಜೊತೆಗೆ ನಿಲ್ಲುವುದಿಲ್ಲ, ಬರೀ ಆರ್ಟಿಫಿಷಿಯಲ್ ಜೀವನವಾಗಿದೆ. ಮಂಗಳೂರಿನ ಸ್ನೇಹಿತರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಾ ಇದ್ದೀನಿ ಕಣೆ. ರಶ್ಮಿತಾ ಇದ್ದಕ್ಕಿದ್ದ ಹಾಗೆ ನಂದಗೋಕುಲವನ್ನು ಎಂದಳು. ಅವಳ ಪ್ರಶ್ನೆಗೆ ಮುಖ ಕಿವುಚಿದ. ಆ ಜೈಲಿಗಿಂತ ಇದು ಎಷ್ಟೋ ವಾಸಿ ಎಂದವನ ಮಾತು ಕೇಳಿ ಬೇಸರವಾದರೂ ಅದನ್ನು ತೋರಿಸಿಪಡಿಸಿಕೊಳ್ಳದೆ ಮುಗುಳ್ನಕ್ಕಿ, ಸರಿ, ಇವತ್ತು ಎಲ್ಲಿಗೆ ಕರೆದುಕೊಂಡು ಹೋಗುತ್ತೀಯಾ ಎಂದಾಗ ಜರ್ಮನಿಯ ಫೇಮಸ್ ಮ್ಯೂಸಿಯಂಗೆ ಹೋಗೋಣ ಎಂದಿದ್ದ. 1 ವಾರಗಳ ಕಾಲ ಇಡೀ ನಗರವನ್ನೆಲ್ಲ ಸುತ್ತಾಡಿಸಿ ಅಲ್ಲಿನ ಪ್ರವಾಸಿ ತಾಣಗಳಿಗೆ ಕರೆದುಕೊಂಡು ಹೋಗಿ ಬಂದಿದ್ದ. ಅಪ್ಪಿತಪ್ಪಿಯೋ ಅವನ ಕಾಲೇಜಿಗೆ ಕರೆದುಕೊಂಡು ಹೋಗಲಿಲ್ಲ. ಅಲ್ಲಿನ ಅವನ ಸ್ನೇಹಿತರ ನಡುವಳಿ ರಶ್ಮಿತಾಳಿಗೆ ಹಿಡಿಸುವುದಿಲ್ಲ ಎಂದು ನಚಿತ್ಗೆ ಗೊತ್ತಿತ್ತು. ನಾಳೆ ಇನ್ನೇನು ರಶ್ಮಿತಾ ಭಾರತಕ್ಕೆ ಹೊರಡಬೇಕು. ನಚಿತ್ ನಿದ್ದಲ್ಲಿಗೆ ಬಂದು, ನಚ್ಚಿ, ನಾಳೆ ಭಾರತಕ್ಕೆ ಹಿಂದಿರುಗುತ್ತಿದ್ದೇನೆ ಎಂದವಳ ಮಾತು ಕೇಳಿ ಬೇಸರವಾಯಿತು. ನಚಿತನಿಗೆ ಮತ್ತೆ ತಾನೇ ಮಾತು ಮುಂದುವರೆಸಿದ. ರಶ್ಮಿತಾ, ಅದಕ್ಕೂ ಮೊದಲು ಇವತ್ತು ರಾತ್ರಿಗೆ ನನಗೆ ಇಲ್ಲಿನ ಗೆಳತಿಯೊಬ್ಬಳ ಪರಿಚಯವಿದೆ, ಆಕೆಯ ಮನೆಗೆ ಹೋಗಬೇಕು ಎಂದವಳ ಮಾತು ಕೇಳಿ, ನೀನು ಯಾವಾಗಲೇ ಜರ್ಮನಿಗೆ ಬಂದಿದ್ದೆ, ಇಲ್ಲಿ ಪರಿಚಯ ಇರೋ ಗೆಳತಿ ಇದ್ದಾಳೆ ಅಂತಿದ್ದೀಯಾ? ನಕ್ಕಿ ನುಡಿದವನ ಬೆನ್ನಿಗೆ ಒಂದೇಟು ಕೊಟ್ಟು, ನಾನು ಅವಳು ಭಾರತದಲ್ಲೇ ಭೇಟಿಯಾಗಿತ್ತು, ನಮ್ಮ ಮಂಗಳೂರು ಬೀಚ್ನಲ್ಲೇ ಕಣೋ, ಅದು ಆಕೆಯ
ಕಾಲಿಗೆ ಪೆಟ್ಟಾದಾಗ ತಕ್ಷಣ ನಾನು ಪ್ರಥಮ ಚಿಕಿತ್ಸೆ ನೀಡಿದ್ದೆ. ಆಗಲಿನಿಂದ ನಮ್ಮ ಸ್ನೇಹ ಬೆಳೆಯಿತು. ಇಲ್ಲಿಯವರೆಗೂ ಫೇಸ್ಬುಕ್ ಕಾಂಟ್ಯಾಕ್ಟ್ನಲ್ಲಿ ಇದ್ದೇವೆ. ನಾನು ಜರ್ಮನಿಗೆ ಬಂದಿದ್ದು ತಿಳಿದು ತುಂಬ ಸಂತೋಷಪಟ್ಟಳು. ಅವಳ ಮನೆಗೆ ಬರಲೇಬೇಕೆಂದು ಒತ್ತಾಯಿಸಿದ್ದಾಳೆ. ನನಗೆ ವಿಳಾಸ ತಿಳಿದಿಲ್ಲ. ನೀನು ಬಾರೋ, ನಿನ್ನ ಸ್ನೇಹಿತನನ್ನು ಕರೆದುಕೊಂಡು ಬಾ ಎಂದು ತಾಕೀತು ಮಾಡಿದ್ದಾಳೆ. ನಾನು ಹೋಗಲೇಬೇಕು ಕಣೋ, ಪ್ಲೀಸ್ ಜೊತೆಗೆ ನೀನು ಬಾ ಎಂದಾಗ ಅವನಿಗೂ ಬಂದಾಗಿನಿಂದ ಯಾರ ಮನೆಗೂ ಹೋಗದ ಕಾರಣ ಸುಲಭವಾಗಿ ಒಪ್ಪಿಕೊಂಡ. ಇಬ್ಬರು ಅಂದು ರಾತ್ರಿ ತಯಾರಾಗಿ ರಶ್ಮಿತಾಳ ಸ್ನೇಹಿತೆ ಜಫ್ರಿಯ ಮನೆಗೆ ಕಡೆ ಪ್ರಯಾಣ ಬೆಳೆಸಿದರು. ವಿಶಾಲವಾದ ಹೂದೋಟ, ಮನೆಯ ಮುಂದೆ ಈಜುಕೊಳ, ನೆಲಮಡಿ ಮನೆಯಾದರೂ ಅತ್ಯಂತ ಸುಂದರವಾಗಿ ಎಲ್ಲ ರೀತಿಯ ಸೌಲಭ್ಯವನ್ನು ಒಳಗೊಂಡ ದೊಡ್ಡ ಮನೆಯಾಗಿತ್ತು ಅದು. ಮನೆಯ ಆವರಣದಲ್ಲಿ ತುಳಸಿ ಕಟ್ಟೆ ಇದ್ದಿದ್ದ ನೋಡಿ ನಚಿತನಿಗೆ ಆಶ್ಚರ್ಯವಾಯಿತು. ಅದರ ಮುಂದೆ ರಂಗೋಲಿ ಸಹ ಅವನನ್ನು ಮತ್ತಷ್ಟು ನಿಬ್ಬೆರಗಾಯಿಸಿತು. ಬರೀ ಪಬ್, ಪಾರ್ಟಿ, ಬಾರ್ ಎಂದು ಮುಳುಗಿ ಹೋಗುವ ಈ ದೇಶದಲ್ಲಿ ತುಳಸಿ ಕಟ್ಟೆ, ಅದರ ಮುಂದೆ ರಂಗೋಲಿ, ವಾವ್, ಅದ್ಭುತ ಎನಿಸಿದಂತೂ ಸುಳ್ಳಲ್ಲ. ಒಳಹೊಕ್ಕವರಿಗೆ ಬಾಗಿಲಲ್ಲೇ ಜಫ್ರಿಯ ತಾಯಿ ಆರತಿ ಮಾಡುವ ಸಲುವಾಗಿ ಆರತಿ ತಟ್ಟೆ ಹಿಡಿದು ತಂದದ್ದು ನೋಡಿ ಮತ್ತಷ್ಟು ಆಶ್ಚರ್ಯದ ಜೊತೆಗೆ ಗೊಂದಲವೂ ಆಯಿತು. ಅವನಿಗೆ ಈ ಕೂಡಲೇ ಸೀತಮ್ಮನವರ ನೆನಪಾಯಿತು. ತಲೆ ಕೊಡವಿದ್ದ. ಒಳಗೆ ಬಂದವರಿಗೆ ನಿಂಬೆ ಹಣ್ಣಿನ ಪಾನಕ ನೀಡಿ ಉಪಚರಿಸಿದರು. ಜಫ್ರಿ ಬಂದು ರಶ್ಮಿತಾಳನ್ನು ಬಿಗಿಯಾಗಿ ಅಪ್ಪಿ ಸಂತೈಸಿದಳು. ನೀನು ಬಂದದ್ದು ಅದೆಷ್ಟು ಖುಷಿ ನೀಡಿದೆ ನಮಗೆ ಗೊತ್ತಾ ಎಂದು ಮತ್ತೊಮ್ಮೆ ಆಲಂಗಿಸಿದಳು. ಇಬ್ಬರಿಗೂ ಜಫ್ರಿಯ ತಂದೆ ಮನೆ ಮಂದಿಯನ್ನೆಲ್ಲ ಪರಿಚಯಿಸುವಾಗ ಅಕ್ಷರ ಸಹ ನಿಬ್ಬೆರಗಾಗಿದ್ದರು. ಅಜ್ಜಿ ಅಜ್ಜನನ್ನು ಒಳಗೊಂಡಂತೆ ಒಟ್ಟು 20 ಮಂದಿ ಇದ್ದ ಕೂಡು ಕುಟುಂಬ. ಅದು ಈ ಜರ್ಮನಿಯಲ್ಲಿ ಎಲ್ಲವೂ ಅಯೋಮಯ ಇಬ್ಬರಿಗೂ. ಅದರಲ್ಲಿ ಜಫ್ರಿಯ ತಂದೆ ಎಲ್ಲರನ್ನೂ ಪರಿಚಯಿಸುವಾಗ ಒಮ್ಮೆ ನಚಿತನಿಗೆ ನಂದಗೋಕುಲ ಮನೆ ಮಂದಿ ಎಲ್ಲ ಕಣ್ಣ ಮುಂದೆ ಹಾದು ಹೋದರು. ಅದೇನೋ ಅವ್ಯಕ್ತ ಭಾವ ಅವನನ್ನು ಆವರಿಸಿತ್ತು. ಕುತೂಹಲ ತಾಳಲಾರದೆ ನಚಿತನೇ ಮುಂದಾಗಿ, ಅಂಕಲ್, ಹೌ ಇಸ್ ದಿಸ್ ಪಾಸಿಬಲ್? ಈವನ್ ಕಂಟ್ರಿ ಅ ಬಿಗ್ ಜಾಯಿಂಟ್ ಫ್ಯಾಮಿಲಿ. ಕಣ್ಣರಿಸಿ ಕೇಳಿದವನು ನೋಡಿ ನಕ್ಕ ಅವರು. ಮೈ ಡಿಯರ್ ಬಾಯ್, ಎವ್ರಿಥಿಂಗ್ ಈಸ್ ಪಾಸಿಬಲ್, ದಟ್ ಓನ್ಲಿ ಬಿಕಾಸ್ ಆಫ್ ಇಂಡಿಯಾ ಎಂದವರನ್ನು ಆಶ್ಚರ್ಯದಿಂದ ನೋಡಿದ. ನಚಿತ್ ಭುಜವಿಡಿದು ಮೆಲ್ಲಗೆ ಅದುಮಿ ತಾವು ಭಾರತಕ್ಕೆ ಪ್ರವಾಸ ನೀಡುವ ತನಕ ಮನೆಯಲ್ಲಿ ನಾನು ನನ್ನ ಹೆಂಡತಿ ಬಿಟ್ಟರೆ ಮತ್ತಾರೂ ಇರಲಿಲ್ಲ. ತಮ್ಮ ಭಾರತದ ಪ್ರವಾಸದಲ್ಲಿ ಆದ ಅನುಭವಗಳನ್ನು ಹೇಳುತ್ತಾ ಹೋದರು. ನಾವು ಭಾರತಕ್ಕೆ ಭೇಟಿ ನೀಡಿದಾಗ ಮೊದಲು ಜನರು ಒಕ್ಕೂಟು ಚಿಕ್ಕ ಚಿಕ್ಕ ಮನೆಯಲ್ಲಿ ಹೆಚ್ಚು ಜನ ವಾಸಿಸುತ್ತದನ್ನು ನೋಡಿ ಪೂರ್ ಪೀಪಲ್ ಎಂದುಕೊಂಡೆವು. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತಾ ನಮಗೆ ಅರ್ಥವಾಗಿದ್ದೆವು ಅವರೆಲ್ಲ ಜಾಗವಿಲ್ಲದೆ ಒಂದು ಕಡೆ ಬದುಕುತ್ತಿಲ್ಲ, ಬದಲಾಗಿ ಕೂಡು ಕುಟುಂಬದ ಆಹ್ಲಾದವನ್ನು ಸವಿಯಲು ಒಗ್ಗಟ್ಟಿನಿಂದ ಎಲ್ಲರೂ ಒಂದೇ ಮನೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬದುಕುತ್ತಿದ್ದಾರೆ ಎಂದು. ನಂತರ ರಶ್ಮಿತಾಳ ಪರಿಚಯ ಆಗಿತ್ತು. ನಾವು ಮಂಗಳೂರಿಗೆ ಭೇಟಿ ನೀಡಿದಾಗ ಅವಳ ಮನೆಗೆ ಕರೆದುಕೊಂಡು ಹೋದಳು. ಬಲವಂತ ಮಾಡಿ ಅವಳ ಮನೆ ಪ್ರೀತಿ ವಿಶ್ವಾಸ ಆದರ ಸಂಸ್ಕೃತಿಗಳಿಗೆ ನಾವು ಮನಸೋತೆವು. ಜರ್ಮನಿಗೆ ಹಿಂತಿರುಗಿದ ಕೂಡಲೇ ನಾನು ಮಾಡಿದ ಮೊದಲ ಕೆಲಸ ನನ್ನ ತಂದೆ ತಾಯಿಯನ್ನು ಮತ್ತೊಂದು ಮನೆಯಲ್ಲಿ ಬಿಟ್ಟು ಅವರಿಗೆ ನೇಮಿಸಿದ ಕೆಲಸದ ಆಳುಗಳ ಸಮೇತ ನನ್ನ ಮನೆಗೆ ಕರೆದುಕೊಂಡು ಬಂದೆ. ಅಣ್ಣ ತಮ್ಮ ಎಲ್ಲರೂ ಇದ್ದರೂ ನಾವು ನಮ್ಮ ಪ್ರಪಂಚ ಸ್ವಾರ್ಥಗಳಿಗೆ ದೂರವಾಗಿದ್ದೆವು. ಎಲ್ಲರ ಮನಸ್ಸನ್ನು ತಿಳಿಗೊಳಿಸಿ ಭಾರತದ ಶ್ರೇಷ್ಠತೆಯ ಬಗ್ಗೆ ವಿವರಿಸಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂದು ಅವರಿಗೆ ಮನವರಿಕೆ ಮಾಡಿಸಿ ಎಲ್ಲರನ್ನೂ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸಿದ ಮನೆಗೆ ಕರೆದುಕೊಂಡು ಬಂದೆ. ಜಫ್ರಿ ಕೂಡ ಅವಳ ಬೇರೆ ಊರಿನ ಕೆಲಸ ಬಿಟ್ಟು ಇಲ್ಲಿಯೇ ಹತ್ತಿರದ ಕೆಲಸವನ್ನು ಮಾಡುತ್ತಾ ಮನೆಯಿಂದಲೇ ಓಡಾಡುತ್ತಿದ್ದಾಳೆ. ಇನ್ನು ಊಟದ ವಿಚಾರಕ್ಕೆ ಬಂದರೆ ಬರೀ ಬರ್ಗರ್ ಪಿಜ್ಜಾ ತಿಂದು ಬದುಕುತ್ತಿದ್ದ ನಾವು ಭಾರತೀಯ ಅಡುಗೆಗಳ ಮಹತ್ವವನ್ನು ಅರಿತು ಅದನ್ನು ಯೂಟ್ಯೂಬ್ ಮುಖಾಂತರ ಎಲ್ಲವನ್ನೂ ಕಲಿತು ಇಂದು ನಮ್ಮ ಮನೆಯಲ್ಲಿ 3 ಹೊತ್ತು ಭಾರತೀಯ ಅಡುಗೆಗಳೇ ಮನೆ ಮಾಡಿವೆ. ಎಲ್ಲರ ಆರೋಗ್ಯ ಕೂಡ ವೃದ್ಧಿಯಾಗಿದೆ. ಅಜ್ಜ ಅಜ್ಜಿಯ ಕೈತುತ್ತು ತಿನ್ನುತ್ತಿದ್ದ ಮೊಮ್ಮಕ್ಕಳು. ಈ ದೃಶ್ಯ ಅವನಿಗೆ ಅಕ್ಷರಶಃ ಮನ ಹಿಂಡಿತು. ಇತ್ತೀಚೆಗೆ ಕಾಡುತ್ತಿದ್ದ ಒಂಟಿತನ, ತನ್ನವರು ಯಾರೂ ಇಲ್ಲ ಎಂದತ್ತು, ಎಲ್ಲವೂ ನೋವು ಕೊಟ್ಟು ದೂರ ಮಾಡಿ ಬಂದು ಅಲ್ಲಿಯವರ ಪ್ರೀತಿ ಇಲ್ಲಿ ಸಿಗದೇ ಇರುವುದು ಎಲ್ಲವೂ ಅವನನ್ನು ಕಾಡುತ್ತಿತ್ತು. ಆದರೂ ಮನೆಯವರ ಪ್ರೀತಿ ಅವನಿಗೆ ಪಿಚ್ಚೆನಿಸಿ ತನ್ನಲ್ಲಿ ಉಕ್ಕುತ್ತಿದ್ದ ಭಾವನೆಗಳಿಗೆ ಬೆಲೆ ಕೊಡದೆ ತಳ್ಳಿ ಹಾಕುತ್ತಿದ್ದ. ಇದು ಜಫ್ರಿಯ ತಂದೆ ಹೇಳಿದ ಮಾತು ಕೇಳಿ ಕಣ್ಣಲ್ಲಿ ನೀರಿತ್ತು. ತಾನು ತಪ್ಪು ಮಾಡಿಬಿಟ್ಟೆ ಎನ್ನುವ ಪಶ್ಚಾತ್ತಾಪ ಅವನನ್ನು ಕಾಡತೊಡಗಿತ್ತು. ಹೊಟ್ಟೆ ಕಿಚ್ಚಾಯಿತು. ಆ ಮನೆಯವರ ಬಾಂಧವ್ಯ ನೋಡಿ ಅವರ ಮನೆಯಿಂದ ಬೀಳ್ಕೊಟ್ಟು ಹೊರಬಂದವನಿಗೆ ತಾನು ಉಳಿದಿದ್ದ ಮನೆಗೆ ಹೋಗಬೇಕು ಎನಿಸಲಿಲ್ಲ. ಬದಲಾಗಿ ಅಲ್ಲೇ ಹತ್ತಿರದ ಚಿಕ್ಕ ಗುಡ್ಡ ನೆನಪಾಗಿ ರಶ್ಮಿತಾಳೊಂದಿಗೆ ಆ ಗುಡ್ಡಕ್ಕೆ ಹೊರಟನು. ದಾರಿ ಮತ್ತೆ ಬರೀ ಮೌನವೇ ಆವರಿಸಿತ್ತು. ಗುಡ್ಡದ ಮೇಲೆ ಇದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತು ತಲೆ ತಗ್ಗಿಸಿ ಕುಳಿತು ಬಿಟ್ಟ ನಚಿತ್. ರಶ್ಮಿತಾ ಅವನ ಹೆಗಲ ಮೇಲೆ ಕೈ ಇರಿಸಿದಾಗ ಅವನ ಬಾಯಲ್ಲಿ ಹೊರಮೊಯ್ದ
ಸ್ವರ ರಶ್ಮಿಗೆ ಪರಮಾನಂದವಾಯಿತು. ರಶ್ಮಿ ನಂದಗೋಕುಲ ನೆನಪಾಗುತ್ತಿದೆ ಕಣೆ ತೊದಲುತ್ತಾ ಹೇಳಿದ. ಮುಖವೆತ್ತಿ ಬೊಗಸೆಯಲ್ಲಿ ಹಿಡಿದಾಗ ಪಶ್ಚಾತ್ತಾಪ ಬೇಕೆಯಲ್ಲಿ ಬೆಂದವನಂತೆ ಕಂಡು ಬಂದ. ರಶ್ಮಿ ಅತ್ತೆಯವಾಗಲೂ ಹೇಳುತ್ತಿದ್ದರು ಕಣೆ, ನಚ್ಚಿ ನಿನಗೆ ಈ ಮನೆಯವರ ಕಾಳಜಿಯೆಲ್ಲ ಅತಿ ಎನಿಸಬಹುದು, ಆದರೆ ಈ ಪ್ರೀತಿ ಎಲ್ಲರಿಗೂ ಸಿಗುವಂಥದ್ದಲ್ಲ. ಅದನ್ನು ಒಮ್ಮೆ ಕಳೆದುಕೊಂಡರೆ ಮತ್ತೆ ಸಿಗುವುದು ಬಹಳ ಕಷ್ಟ. ಈ ಪ್ರೀತಿಯನ್ನು ಕಳೆದುಕೊಂಡವರಿಗೆ ಮಾತ್ರ ಗೊತ್ತು ಕಣೋ ಆ ನೋವು ಎಂಥದ್ದು ಎಂದು ಅವರು ಆಗೆಲ್ಲ ಹೇಳುತ್ತಿದ್ದಾಗ ನನಗೆ ಪಿಚ್ಚೆನಿಸುತ್ತಿತ್ತು. ಸುಮ್ಮನೆ ಕೊರೆಯಬೇಡಿ ಅತ್ತೆ ಎಂದು ಎದ್ದು ಹೋಗುತ್ತಿದ್ದೆ. ಅಮ್ಮಮ್ಮ ನೋಡಿಸುತ್ತಿದ್ದ ಪ್ರೀತಿ ತೆಲ್ಲಿಯೂ ಎಷ್ಟೇ ಕೋಟಿ ಕೊಟ್ಟರೂ ಸಿಗಲಾರದು. ನಿನಗೆ ಗೊತ್ತು ರಶ್ಮಿ, ಇಲ್ಲಿಗೆ ಬಂದ ಹೊಸದರಲ್ಲಿ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಜ್ವರ ಬಂದು ಮಲಗಿದ್ದೆ. ಆಗ ಎದ್ದೇಳಲು ಶಕ್ತಿ ಇರಲಿಲ್ಲ. ಫ್ರೆಂಡ್ ಎನಿಸಿಕೊಂಡ ಮಹಾಶಯರಿಗೆ ಕಾಲ್ ಮಾಡಿದರೆ, ಏನು ವರಿ ಮಾಡಬೇಡ, ನರ್ಸ್ ಒಬ್ಬಳನ್ನು ಕಳುಹಿಸುತ್ತೇನೆ ಎಂದರು. ಆಗೆಲ್ಲ ಮನೆಯಲ್ಲಿ ಒಮ್ಮೆ ನನಗೆ ಜ್ವರ ಬಂದಾಗ ಮನೆಯವರೆಲ್ಲ ಚಡಪಡಿಸಿ ಬಿಡುತ್ತಿದ್ದರು. ಒಂದೇ ಸಮನೆ ನನ್ನ ಪಕ್ಕವೇ ಕುಳಿತು ಆರೈಕೆ ಮಾಡಿದರು. ಅಮ್ಮಮ್ಮ ಅವೆಲ್ಲವೂ ನೆನಪಾಗುತ್ತಿತ್ತು ನನಗೆ. ಆದರೆ ಒಣಜಂಬ ಅಡ್ಡಿ ಬರುತ್ತಿತ್ತು. ಎಲ್ಲರಿಗೂ ಕೂಡು ಕುಟುಂಬದ ಪ್ರೀತಿ ದೊರೆಯುವುದಿಲ್ಲ. ನಾನು ಹುಟ್ಟುತ್ತಲೇ ಆ ಅದೃಷ್ಟ ನನ್ನ ಪಾಲಾಗಿತ್ತು. ಆದರೆ ನಾನು ಮಾಡಿದ್ದು ಏನು? ಅವರೆಲ್ಲರ ಮಮತೆ, ತುಂಬು ಹೃದಯದ ಪ್ರೀತಿಯನ್ನು ಕಡೆಗಣಿಸಿ ಜೈಲು ಎಂದು ತಿಳಿದ ಕಾಲ ಕಸದಂತೆ ಹೊತ್ತು ಬಂದೆ. ಆದರೆ ಜಫ್ರಿ ಮನೆಯವರನ್ನು ನೋಡಿ ನನಗೆ ಸಂಕಟವಾಗುತ್ತಿದೆ ರಶ್ಮಿ. ಅಮ್ಮಮ್ಮನ ಪ್ರೀತಿಯಲ್ಲಿ ಮುಳುಗಬೇಕೆನಿಸುತ್ತಿದೆ, ಮತ್ತೆ ಅವರ ಮಡಿಲಲ್ಲಿ ಮಲಗಬೇಕು ಎನಿಸುತ್ತಿದೆ, ಮತ್ತೆ ಅತ್ತೆ ಅಮ್ಮನ ಕೈ ರುಚಿ ಎಲ್ಲವೂ ಮತ್ತೆ ಮತ್ತೆ ಬೇಕೆನಿಸುತ್ತಿದೆ. ನಾನು ನಿನ್ನೊಡನೆ ಭಾರತಕ್ಕೆ ಹಿಂದಿರುಗುತ್ತೇನೆ. ಟಿಕೆಟ್ ಬುಕ್ ಮಾಡು, ಏನಾದರೂ ಆಗಲಿ. ಅಮ್ಮಮ್ಮ ಅಜ್ಜಯ್ಯ ಒಂದು ಏಟು ಹಾಕಿದರೂ ತೊಂದರೆ ಇಲ್ಲ, ಅವರೆಲ್ಲರ ಪ್ರೀತಿ ಗಳಿಸುತ್ತೇನೆ. ಈ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಒಂದು ಕ್ಷಣವೂ ನಾನು ನಿಲ್ಲಲಾರೆ ಎಂದವನ ಮಾತು ಕೇಳಿ ರಶ್ಮಿತಾಳಿಗೆ ಹೇಳತೀರಲಾಗದ ಆನಂದವಾಯಿತು. ನಚ್ಚಿ, ನೀನೇನು ಈ ಮಾತು ಹೇಳ್ತಾ ಇರೋದು? ನಾನು ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಎನಿಸುತ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಂದವಳೆ ಅವನನ್ನು ಅಪ್ಪಿದಳು. ಮರುದಿನವೇ ಇಬ್ಬರು ಭಾರತಕ್ಕೆ ಹೊರಟರು. ನಂದಗೋಕುಲಕ್ಕೆ ಹತ್ತಿರ ಬರುವಾಗಲೆಲ್ಲ ನಚಿತನಿಗೆ ಹೆಚ್ಚು ಭಯವಾಗುತ್ತಿತ್ತು. ಒಂದು ವೇಳೆ ಅಮ್ಮಮ್ಮ ನನ್ನ ಸೇರಿಸದೆ ಹೋದಲ್ಲಿ ಹಾಗೂ ಒಂದು ವೇಳೆ ನಡೆದರೆ ಅವರ ಕಾಲಿಗೆ ಬಿದ್ದಾದರೂ ಒಪ್ಪಿಸುತ್ತೇನೆ. ಅವನ ಯೋಚನಾಲಹರಿ ಭಯದಿಂದ ಕೂಡಿತು. ನಂದಗೋಕುಲದ ಮುಂದೆ ಬಂದು ನಿಂತ. ಗೇಟಿನ ಪಕ್ಕ ತೂಗು ಹಾಕಿದ್ದ ನಂದಗೋಕುಲ ಎಂದು ಬರೆದಿದ್ದ ಬೋರ್ಡನ್ನು ಒಮ್ಮೆ ಸವರಿದ. ಬಹಳ ನೆಮ್ಮದಿ ಎನಿಸಿತು. ಒಳಗೆ ಕಾಲಿಡುತ್ತಲೇ ಅನುಜ್ ಆಟ ಆಡುತ್ತಿದ್ದವ. ಅಜ್ಜಿ, ಮಾಮ ಬಂದ ಎಂದು ಮನೆಯೆಲ್ಲ ಕೂಗುತ್ತಾ ಸುತ್ತ ಹಾಕಿದ. ಆದರೆ ಅಂದಿನ ದಿನದಂತೆ ಅಜ್ಜಿ ಬಂದು ಆರತಿ ಮಾಡಲಿಲ್ಲ. ಬದಲಿಗೆ ಅತ್ತೆ ಮಧುರಾ ಬಂದು ಆರತಿ ಬೆಳಗಿದರು. ಎಲ್ಲರಲ್ಲೂ ಮೊದಲಿನಂತಿರುವ ಲವಲವಿಕೆ ಇರಲಿಲ್ಲ. ಮನೆಯೆಲ್ಲ ಸಪ್ಪಾದಂತಾಗಿತ್ತು. ಒಳ ಹೋದವನಿಗೆ ತಾತ ಎದುರಾದರು. ತಾತ ಎನ್ನುತ್ತಲೇ ದುಃಖ ಆವರಿಸಿ ಅವರನ್ನು ಬಿಗಿಯಾಗಿ ಅಪ್ಪಿದ. ಯಾಕೆ ಮನೆಯೆಲ್ಲ ಇಷ್ಟೊಂದು ನಿರಾಮಮನ? ಅಮ್ಮಮ್ಮ ಎಲ್ಲಿ ಅಜ್ಜಯ್ಯ ಎಂದವನ ಕೈ ಹಿಡಿದು ಒಂದು ಕೋಣೆಗೆ ಕರೆದುಕೊಂಡು ಹೋದರು. ಸೀತಮ್ಮನವರು ಹಾಸಿಗೆ ಹಿಡಿದಿದ್ದರು. ನೋಡು ಹೇಗೆ ಮೈಮೇಲೆ ಪ್ರಜ್ಞೆ ಇಲ್ಲದವಳಂತೆ ಮಲಗಿದ್ದಾಳೆ ನಿನ್ನ ಅಮ್ಮಮ್ಮ. ನೀನು ಏನೋ ಸುಲಭವಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋದೆ. ಆದರೆ ಅಂದಿನಿಂದ ಇವಳು ಹಾಸಿಗೆ ಹಿಡಿದಳು. ಊಟ ತಿಂಡಿ ಯಾವುದೂ ಸರಿಯಾಗಿ ಮಾಡದೆ BP ಶುಗರ್ ಎಲ್ಲವೂ ಮನೆ ಮಾಡಿದೆ. ಹೋಗು ಒಮ್ಮೆ ಮಾತನಾಡಿಸು ಎಂದಾಗ ನಚಿತನಿಗೆ ತಾನೆಂಥ ಪಾಪಿ ಎನಿಸಿದಂತೂ ಸುಳ್ಳಲ್ಲ. ಸೀತಮ್ಮನವರ ಪಕ್ಕ ಕುಳಿತು ಅವರ ಹಣೆ ಸವರಿದ. ಯಾವುದೋ ಲೋಕದಲ್ಲಿ ಮುಳುಗಿದ್ದವರಿಗೆ ಆ ಸ್ಪರ್ಶ. ಈ ಕಡೆ ತಿರುಗಿದಾಗ ಅವರ ತುಟಿ ಅರಳಿತು. ಕಣ್ಣಿನಿಂದ ಕಮ್ಮನಿ ಜಾರಿತು. ಅವರ ಕಣ್ಣೀರು ಒರೆಸುತ್ತಾ ತಲೆ ಸವರಿ, ಅಮ್ಮಮ್ಮ, ನಾನು ಬಂದು ಬಿಟ್ಟೆ. ನಿಮ್ಮನ್ನೆಲ್ಲ ಬಿಟ್ಟು ಇನ್ನೆಲ್ಲೂ ಹೋಗುವುದಿಲ್ಲ ಅಮ್ಮಮ್ಮ. ದೂರ ಹೋಗಿದವನಿಗೆ ಈ ಮನೆಯ ಪ್ರೀತಿ, ಕಾಳಜಿ ಎಲ್ಲವೂ ಅರ್ಥವಾಗಿದೆ. ನನಗೆ ಮತ್ತೆ ನಿಮ್ಮೆಲ್ಲರ ಪ್ರೀತಿಯಲ್ಲಿ ಮುಳುಗುವ ಆಸೆಯಾಗಿದೆ ಅಮ್ಮಮ್ಮ. ಒಂದು ಬಾರಿ ನನ್ನನ್ನು ಕ್ಷಮಿಸು, ನಿನ್ನ ಮಡಿಲಲ್ಲಿ ಹಾಕಿಕೊಳ್ಳಿ ಎಂದು ಅವರ ಕೈ ಹಿಡಿದು ಬಿಕ್ಕಿದ. ಸೀತಮ್ಮನವರು ಎದ್ದು ಕುಳಿತರು. ಮೆಲುವಾಗಿ ಅವನ ಹಣೆ ಚುಂಬಿಸಿ, ಕೊನೆಗೂ ಈ ಅಮ್ಮಮ್ಮನ ನೆನಪಾಗಿ ಬಂದು ಬಿಟ್ಟೆಲ್ಲ ಕಂದ ಎಂದು ಮುದ್ದತೊಡಗಿದರು. ಅವರ ಮಡಿಲಲ್ಲಿ ಹಾಕಿಕೊಂಡು ತಲೆ ಸವರಿಸಿದರು. ಈ ದೃಶ್ಯ ನೋಡಿ ಮನೆ ಮಂದಿಯ ಕಣ್ಣಲ್ಲಿ ಆನಂದ ಭಾಷ್ಮ ತರಿಸಿತ್ತು. ನಂದಗೋಕುಲಕ್ಕೆ ಹೊಸ ಕಳೆ ಬಂದಿತು. ಧನ್ಯವಾದಗಳು ವೀಕ್ಷಕರೇ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ. ನಿಮ್ಮ ಅನಿಸಿಕೆಗಳಿಗಾಗಿ ನಾನು ಕಾಯ್ತಾ ಇರ್ತೇನೆ.